ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದಿ ಚಾನಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಟೆಸ್ಟೋಸ್ಟಿರಾನ್, ಈ ಗಂಡಸರಲ್ಲಿ ಇರುವಂತಹ ಸೆಕ್ಸ್ ಹಾರ್ಮೋನ್ ಅಥವಾ ಮೇಲ್ ಹಾರ್ಮೋನ್, ಇದನ್ನು ನ್ಯಾಚುರಲಿ ನಾವು ಹೇಗೆ ಹೆಚ್ಚಿಸ್ಕೊಳ್ಬಹುದು ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸೊ ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ನಾನು ನಿಮಗೆ ಈ ಟೆಸ್ಟೋಸ್ಟಿರಾನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಹಾರ್ಮೋನ್ ಅಂತ ಹೇಳಿದ್ದೆ. ಇದು ಒಂದು ಮೇನ್ ಹಾರ್ಮೋನ್ ಗಂಡಸರಲ್ಲಿ. ಬರೀ ಅವರ ಸೆಕ್ಷುವಲ್ ಫಂಕ್ಷನ್ನಿಗೆ ಮಾತ್ರ ಅಲ್ಲ, ಬರೀ ಅವರಿಗೆ ಈ ಲೈಂಗಿಕ ಆಸಕ್ತಿ ಇರ್ಬೋದು, ಅಥವಾ ಈ ನಿಮಿರುವಿಕೆಗೆ ಅಥವಾ ಪ್ರೀಮೆಚೂರ್ ಇಜಾಕ್ಯುಲೇಷನ್ ಈ ಥರದ ಪ್ರಾಬ್ಲಮ್ಮಿಗೆ ಮಾತ್ರ ಇದು ರಿಲೇಟೆಡ್ ಇರೋದಿಲ್ಲ. ಅವರ ಕೂದಲಿನ ಬೆಳವಣಿಗೆ, ಸ್ನಾಯುವಿನ ಬೆಳವಣಿಗೆ, ಬೋನ್ ಡೆನ್ಸಿಟಿ, ಅವರ ಬಾಡಿ ಫ್ಯಾಟು, ಇವೆಲ್ಲದಕ್ಕೂ ಟೆಸ್ಟೋಸ್ಟಿರಾನ್ ಬೇಕಾಗ್ತಾ ಇರುತ್ತೆ. ಬಹಳ ಇಂಪಾರ್ಟೆಂಟ್ ಹಾರ್ಮೋನ್ ಇದು ಗಂಡಸರಲ್ಲಿ. ಬಟ್ ಈಗಿನ ಕಾಲದಲ್ಲಿ ನಮ್ಮ ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿ ತುಂಬ ಕೆಟ್ಟದಾಗಿ ಹೋಗಿರೋದ್ರಿಂದ ನಾವು ಬಹಳ ಕಾಮನ್ಲಿ ಈ ಟೆಸ್ಟೋಸ್ಟಿರಾನ್ ಡೆಫಿಷಿಯನ್ಸಿಯನ್ನು ನೋಡ್ತಾ ಇರ್ತೇವೆ. ಅದರಲ್ಲೂ ಇದು ಒಂದು 18-19 ಇಯರ್ಸ್ ಬಾಯ್ಸ್ ಅಂಥವರಲ್ಲಿ ಸಹ ಇಷ್ಟು ಕಾಮನ್ ಆಗಿಬಿಡುತ್ತೆ. ಯಾಕಂದರೆ ಈಗಿನ ಕಾಲದಲ್ಲಿ ಬಹಳ ಬೊಜ್ಜು ಜಾಸ್ತಿ ನಾವು ತಿಂತಾ ಇರ್ತೇವೆ. ಆ್ಯಪಿಂದ ಆರ್ಡರ್ ಮಾಡಿದ್ವಿ, ಫುಡ್ ಬಂತು, ತಿಂದ್ವಿ, ಕುತ್ಕೊಂಡು ಗಂಟೆಗಟ್ಟಲೆ ನಾವು ಫೋನ್ ನೋಡೋದು, ಟಿ ವಿ ನೋಡ್ತಾ ಇರೋದು, ಎಕ್ಸಸೈಸ್ ಇಲ್ಲ, ಸನ್ಲೈಟ್ ಇಲ್ಲ. ಸೊ ಬೊಜ್ಜು ಜಾಸ್ತಿ ಆಗ್ತಾ ಹೋಗುತ್ತೆ. ಬೊಜ್ಜು ಜಾಸ್ತಿ ಆದಾಗ ಏನಾಗುತ್ತೆ, ಟೆಸ್ಟೋಸ್ಟಿರಾನಿನ ಲೆವೆಲ್ ಕಡಿಮೆ ಆಗುತ್ತೆ. ಟೆಸ್ಟೋಸ್ಟಿರಾನಿನ ಲೆವೆಲ್ ಕಡಿಮೆ ಆದಾಗ ಡಿಪ್ರೆಷನ್ ಆಗೋದು, ಮತ್ತು ಬೊಜ್ಜು ಜಾಸ್ತಿ ಆಗೋದು, ಈ ಸೆಕ್ಷುವಲ್ ಫಂಕ್ಷನ್ ಕಡಿಮೆ ಆಗೋದು, ಸ್ಪರ್ಮ್ ಕೌಂಟ್ ಕಡಿಮೆ ಆಗೋದು, ಸ್ಪರ್ಮಿನ ಮೊಟಿಲಿಟಿ, ಸ್ಪರ್ಮಿನ ಮಾರ್ಫಾಲಜಿ, ಈ ಶುಕ್ರಾಣುವಿನ ಮಾರ್ಫಾಲಜಿ, ಶುಕ್ರಾಣುವಿನ ಮೂಮೆಂಟ್ಸ್ ಎಲ್ಲ ಚೇಂಜ್ ಆಗೋದು, ಅವರಿಗೆ ಬಂಜೆತನ ಬರೋದು, ಅಥವಾ ಅವರ ಸ್ನಾಯುಗಳಲ್ಲಿ ಡೆನ್ಸಿಟಿನೇ ಕಡಿಮೆ ಆಗಿ ಹೋಗೋದು, ಬೋನ್ಸ್ ಎಲ್ಲ ವೀಕ್ ಆಗಿ ಹೋಗೋದು, ಇವೆಲ್ಲ ಪ್ರಾಬ್ಲಮ್ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ನಾವು ಒಂದು 18-19 ಇಯರ್ಸಿನ ಬಾಯ್ಸನ್ನು ನೋಡಿದಾಗ ಪತ್ತೆ ಹಚ್ಚಿಬಿಡ್ಬೋದು ಇವರಿಗೆ ಟೆಸ್ಟೋಸ್ಟಿರಾನ್ ಡೆಫಿಷಿಯನ್ಸಿ ಇದೆ ಅಂತ. ಅವರಿಗೆ ಕೂದಲದ ಬೆಳವಣಿಗೆ ಬಹಳ ಕಡಿಮೆ ಇರುತ್ತೆ, ಸ್ಪ್ಯಾರ್ಸ್ ಹೇರ್ ಇರುತ್ತೆ, ಅವರ ಹೊಟ್ಟೆಯಲ್ಲಿ ಭಾಗದಲ್ಲಿ ಬೊಜ್ಜು ಜಾಸ್ತಿ ಇರುತ್ತೆ, ಗೈನೆಕೋಮೆಸ್ಟಿಯಾ, ಈ ಗಂಡಸರಲ್ಲಿ ಸ್ತನದ ಡೆವಲಪ್ಮೆಂಟ್ ಆಗಲಿಕ್ಕೆ ಶುರುವಾಗುತ್ತೆ, ವೃಷಣಗಳ ಗಾತ್ರ ತುಂಬ ಚಿಕ್ಕದಾಗ್ಬಿಟ್ಟಿರುತ್ತೆ, ತುಂಬ ಬೊಜ್ಜು ಅವರಿಗಿರುತ್ತೆ, ಈ ಮಸಲ್ಸೇ ಇರೋದಿಲ್ಲ ಅವರಿಗೆ, ಎಲ್ಲಿ ನೋಡಿದ್ರು ಬರೀ ಫ್ಯಾಟು, ಸ್ನಾಯುಗಳು ತುಂಬ ವೀಕ್ ಆಗಿಬಿಟ್ಟಿರ್ತವೆ, ಅವರ ವಾಯ್ಸ್ ಸಹ ಅಷ್ಟು ಗಡಸ್ತನ ಇರೋದಿಲ್ಲ, ಶಿಶ್ನದ ಡೆವಲಪ್ಮೆಂಟ್ ಸರಿಯಾಗಿ ಆಗ್ತಾ ಇರೋದಿಲ್ಲ, ಶಿಶ್ನ ತುಂಬ ಚಿಕ್ಕದಾಗ್ತಾ ಇರುತ್ತೆ, ಲೈಂಗಿಕ ಆಸಕ್ತಿ ಕಡಿಮೆ ಆಗತ್ತೆ. ಸೊ ಇವೆಲ್ಲ ಪ್ರಾಬ್ಲಮ್ಸನ್ನು ನೋಡ್ತಾ ಇರ್ತೇವೆ. ಕೆಲವೊಬ್ಬರಿಗೆ ನಿಮಿರು ದೌರ್ಬಲ್ಯ, ಶೀಘ್ರ ಸ್ಫಲನ, ಡಿಕ್ರೀಸ್ಡ್ ಲಿಬಿಡೋ ಅಥವಾ ಡಿಕ್ರೀಸ್ಡ್ ಸೆಕ್ಷುವಲ್ ಇಂಟ್ರೆಸ್ಟ್, ಎಲ್ಲ ಥರದ ಪ್ರಾಬ್ಲಮ್ ಬರ್ತಾ ಇರ್ತವೆ. ಸೊ ಟೆಸ್ಟೋಸ್ಟಿರಾನ್ ಈಗಿನ ಕಾಲದಲ್ಲಿ ಕಡಿಮೆ ಆಗೋದು ಬಹಳ ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ನಾವು ಹೇಗೆ ಟೆಸ್ಟೋಸ್ಟಿರಾನನ್ನು ಇಂಪ್ರೂವ್ ಮಾಡ್ಬೋದು? ಫಸ್ಟ್ ಕ್ವೆಶನ್, ಏನಾದರೂ ಟ್ಯಾಬ್ಲೆಟ್ಸ್ ಇದೆಯಾ ಟೆಸ್ಟೋಸ್ಟಿರಾನನ್ನು ಹೆಚ್ಚಿಗೆ ಮಾಡಲಿಕ್ಕೆ? ಎಸ್, ಟೆಸ್ಟೋಸ್ಟಿರಾನ್ ಹೆಚ್ಚಿಗೆ ಮಾಡಲಿಕ್ಕೆ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಸು ಎಲ್ಲ ಇರ್ತವೆ. ಬಟ್ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಸಿಗೆ ತಮ್ಮದೇ ಆದಂಥ ಸೈಡ್ ಇಫೆಕ್ಟ್ಸ್ ಇರ್ತವೆ. ಇವು ಹಾರ್ಮೋನ್ಸ್ ಇವು. ಸೊ ಇವು ಪ್ಯಾರಾಸಿಟಮಾಲ್ ಥರ ನೀವು ತೆಗೆದುಕೊಂಡ್ರೆ ನಾಳೆ ಟೆಸ್ಟೋಸ್ಟಿರಾನ್ ಹೆಚ್ಚಿಗೆ ಆಗಿಬಿಡ್ತು, ಆ ರೀತಿ ವರ್ಕ್ ಆಗೋದಿಲ್ಲ. ಸೊ ಈ ಥರದ ಹಾರ್ಮೋನ್ಸ್ ಆಗಲಿ, ಈ ಥರದ ಟ್ಯಾಬ್ಲೆಟ್ಸ್ ಆಗಲಿ, ಇಂಜೆಕ್ಷನ್ಸ್ ಆಗಲಿ ನೀವು ಯಾವುದೇ ಮೆಡಿಕಲ್ ಶಾಪಿಗೆ ಹೋಗಿ ತೆಗೆದುಕೊಂಡು ತಿನ್ನೋಕ್ಕಾಗೋದಿಲ್ಲ. ಯಾಕಂದರೆ ಇವುಗಳಿಗೆ ಎಷ್ಟು ಇಫೆಕ್ಟ್ ಇರುತ್ತೋ ಅದಕ್ಕಿಂತ ಡಬಲ್ ಇವುಗಳ ಸೈಡ್ ಇಫೆಕ್ಟ್ಸ್ ಇರ್ತವೆ. ಸೊ ಆದ್ದರಿಂದ ಇವುಗಳನ್ನು ಡಾಕ್ಟರ್ಸ್ ಪೇಷಂಟನ್ನು ಇವ್ಯಾಲ್ಯುವೇಟ್ ಮಾಡಿ, ಅವರ ವಯಸ್ಸನ್ನು ನೋಡಿ, ಇದನ್ನು ಕೊಡ್ಬೋದಾ ಕೊಡಬಾರ್ದಾ ಡಿಸೈಡ್ ಮಾಡಿ, ಕೆಲವೊಂದು ಪೇಷಂಟ್ಸಲ್ಲಿ ಮಾತ್ರ ಇವುಗಳನ್ನು ಕೊಡ್ತಿರ್ತಾರೆ, ಎಲ್ಲರಿಗೂ ಇವುಗಳನ್ನು ಕೊಡ್ತಾ ಇರೋದಿಲ್ಲ. ಸೊ ಹಾಗಿತ್ತು ಅಂದಾಗ ನಾವೇನು ಮಾಡೋದು? ನಮ್ಮ ಟೆಸ್ಟೋಸ್ಟಿರಾನನ್ನು ಹೇಗೆ ಹೆಚ್ಚಿಗೆ ಮಾಡೋದು? ದೇರ್ ಆರ್ ಫ್ಯೂ ನ್ಯಾಚುರಲ್ ಮೆಥಡ್ಸ್ ಬಟ್ ಪ್ರೂವನ್ ಮೆಥಡ್ಸ್, ಯಾವುದರಿಂದ ನಿಮ್ಮ ಟೆಸ್ಟೋಸ್ಟಿರಾನ್ ಹೆಚ್ಚಿಗೆ ಆಗುತ್ತೆ. ಸೊ ಆ ಮೆಥಡ್ಸ್ಗಳ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಯಾವುದೇ ಮೆಥಡ್ಸ್ ಇದ್ದಾವೆ, ನಿಮ್ಗೆ ಗೊತ್ತಿಲ್ಲದೆ ಇರುವಂಥ ಮೆಥಡ್ಸ್ ಅಲ್ವೇ ಅಲ್ಲ, ಇವೆಲ್ಲ ಮೆಥಡ್ಸ್ ಗೊತ್ತಿರ್ತವೆ. ಬಟ್ ಪ್ರಾಬ್ಲಮ್ ಅಂದರೆ ಈ ಮೆಥಡ್ಸನ್ನು ಫಾಲೋ ಮಾಡೋದು ಮತ್ತು ಮೆಥಡ್ಸನ್ನು ನೀವು ಕನ್ಸಿಸ್ಟೆಂಟ್ಲಿ ಮಾಡೋದೇ ಪ್ರಾಬ್ಲಮ್ ಇರುತ್ತೆ. ಸೊ ಅಂಥದ್ರಲ್ಲಿ ಫಸ್ಟ್ ಮೆಥಡ್ ಏನು? ನಿಮ್ಮ ಎಕ್ಸಸ್ ಬಾಡಿ ವೇಟನ್ನು ಕಡಿಮೆ ಮಾಡ್ಕೊಳ್ಳೋದು. ಸೊ ಈಗ ಹೇಗೆ ಕಡಿಮೆ ಮಾಡ್ಕೊಳ್ತೀರಾ? ಎಕ್ಸಸೈಸಿಂದ ಆ್ಯಂಡ್ ಡಯಟಿಂದ. ಈಗ ಬಾಡಿ ವೇಟನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಅಥವಾ ನಿಮ್ಮ ಬಾಡಿ ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ?
ಸೊ ಯಾವಾಗ ನೀವು ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ತೀರಾ, ಈ ಫ್ಯಾಟ್ ಎಕ್ಸ್ಟ್ರಾ ಫ್ಯಾಟ್ ಏನಿರುತ್ತೆ ಅದನ್ನು ನಿಮ್ಮ ಬಾಡಿ ಏನು ಮಾಡ್ತಾ ಇರುತ್ತೆ, ಈಸ್ಟ್ರೋಜನ್ ಹಾರ್ಮೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಗಂಡಸರಲ್ಲಿ ಬೇಕಾಗಿರುವಂಥ ಹಾರ್ಮೋನು ಟೆಸ್ಟೋಸ್ಟಿರಾನ್, ಬಟ್ ಅದು ಏನು ಮಾಡ್ತಾ ಇರುತ್ತೆ, ಎರೋಮಟೇಸ್ ಅನ್ನುವಂಥ ಒಂದು ಎನ್ಸೈಮ್ ಏನು ಮಾಡುತ್ತೆ, ಈ ಟೆಸ್ಟೋಸ್ಟಿರಾನ್ ಈ ಫ್ಯಾಟ್ ಏನಿರುತ್ತೆ ಫ್ಯಾಟನ್ನು ಅದು ಈಸ್ಟ್ರೋಜನ್ ಆಗಿ ಮಾಡುತ್ತೆ. ಈಸ್ಟ್ರೋಜನ್ ಅಂದರೆ ಇದು ಯಾರಲ್ಲಿ ಇರುತ್ತೆ, ಈ ಹೆಣ್ಮಕ್ಳಲ್ಲಿ ಇರುವಂಥ ಹಾರ್ಮೋನ್. ಸೊ ಆದ್ದರಿಂದ ಅವರಿಗೆ ಈ ಕೂದಲ ಬೆಳವಣಿಗೆ ಕಡಿಮೆ ಆಗೋದು, ಈ ಸ್ತನಗಳ ಡೆವಲಪ್ಮೆಂಟ್ ಆಗೋದು, ಶಿಶ್ನದ ಗಾತ್ರ ಕಡಿಮೆ ಆಗೋದು, ಈ ವೃಷಣ ಚಿಕ್ಕದಾಗೋದು, ಇವೆಲ್ಲ ಸಿಂಪ್ಟಮ್ಸ್ ಬರಲಿಕ್ಕೆ ಶುರುವಾಗ್ತಾ ಇರ್ತವೆ. ಸೊ ಬಾಡಿ ಫ್ಯಾಟ್, ಬಾಡಿ ವೇಟ್ ಅಲ್ಲ, ಬಾಡಿ ಫ್ಯಾಟ್. ಯಾಕಂದರೆ ವೇಟ್ ಅಂದರೆ ಅವರ ಸ್ನಾಯುಗಳ ವೇಟು, ಬೋನ್ ವೇಟು, ಫ್ಯಾಟು ಎಲ್ಲ ಇರುತ್ತೆ. ಫ್ಯಾಟ್ ಪರ್ಸೆಂಟೇಜನ್ನು ಕಡಿಮೆ ಮಾಡ್ಕೊಳ್ಬೇಕು. ಅದಕ್ಕೆ ನೀವು ಏನು ಮಾಡಬೇಕು, ಒಂದು ಪ್ರಾಪರ್ ಫುಡ್ ಆ್ಯಂಡ್ ಎಕ್ಸಸೈಸನ್ನು ಮಾಡಬೇಕು. ಸೊ ನೆಕ್ಸ್ಟ್ ಟಿಪ್ ಬರುತ್ತೆ ಡಯಟ್. ಸೊ ಡಯಟಲ್ಲಿ ನಾನು ಏನು ಡಯಟ್ ಮಾಡಬೇಕು, ನಾನು ಬಾದಾಮಿ ತಿನ್ನಲ್ಲ, ನಾನು ಗೋಡಂಬಿ ತಿನ್ನಲ್ಲ, ನಾನು ವಾಲ್ನಟ್ ತಿನ್ನಲ್ಲ, ಇವುಗಳಿಂದ ಎಲ್ಲ ಟೆಸ್ಟೋಸ್ಟಿರಾನ್ ಹೆಚ್ಚಿಗೆ ಆಗುತ್ತೆ. ನೀವು ಬರೀ ಬಾದಾಮಿ, ಗೋಡಂಬಿ, ವಾಲ್ನಟ್ ತಿನ್ನೋದ್ರಿಂದ ನಿಮ್ಮ ಟೆಸ್ಟೋಸ್ಟಿರಾನ್ ಹೆಚ್ಚಿಗೆ ಆಗೋದಿಲ್ಲ. ನೀವು ಒಂದು ಸಮತೋಲಿತ ಆಹಾರ ತಿನ್ನೋದ್ರಿಂದ ನಿಮ್ಮ ಟೆಸ್ಟೋಸ್ಟಿರಾನ್ ಹೆಚ್ಚಿಗೆ ಆಗುತ್ತೆ. ಸಮತೋಲಿತ ಆಹಾರ ಅಂದರೆ ಏನು, ನಿಮಗೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಬೇಕು. ಕಾರ್ಬೋಹೈಡ್ರೇಟ್ ಅಂದರೆ ನಿಮಗೆ ಅನ್ನ, ರೊಟ್ಟಿ ಇವೆಲ್ಲ ಬೇಕಾಗ್ತವೆ. ಕಾರ್ಬೋಹೈಡ್ರೇಟ್ ನಿಮಗೆ ಎನರ್ಜಿ ಕೊಡಲಿಕ್ಕೆ. ನಿಮಗೆ ಪ್ರೋಟೀನ್ ಬೇಕು, ನಿಮ್ಮ ಸ್ನಾಯುಗಳ ಬೆಳವಣಿಗೆ ಮಾಡೋಕ್ಕೆ ನಿಮಗೆ ಪ್ರೋಟೀನ್ ಬೇಕೇ ಬೇಕು. ಆ್ಯಂಡ್ ನಿಮಗೆ ಒಳ್ಳೆಯ ಫ್ಯಾಟು ಬೇಕು. ಒಳ್ಳೆಯ ಫ್ಯಾಟಿಂದಾನೇ ಇವೆಲ್ಲ ಹಾರ್ಮೋನ್ಸ್ ಎಲ್ಲ ಬರ್ತಾ ಇರ್ತವೆ. ಸೊ ನಿಮಗೆ ಕಾರ್ಬೋಹೈಡ್ರೇಟ್ಸ್ ಬೇಕು, ಫ್ಯಾಟ್ಸ್, ಗುಡ್ ಫ್ಯಾಟ್ಸ್ ಬೇಕು, ಆ್ಯಂಡ್ ಪ್ರೋಟೀನ್ಸ್ ಬೇಕು. ಇವುಗಳ ಮಿಕ್ಸ್ಚರ್ ಇರಬೇಕು. ಆವಾಗ ಮಾತ್ರ ನಿಮ್ಮ ಹಾರ್ಮೋನ್ ಸೆಕ್ರೀಷನ್, ಹಾರ್ಮೋನ್ ಪ್ರೊಡಕ್ಷನ್ ಕರೆಕ್ಟ್ ಆಗ್ತಾ ಇರುತ್ತೆ. ನಾನು ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ, ನಾನು ಇದನ್ನು ತಿನ್ನೋದೇ ಇಲ್ಲ, ನಾನು ಬರೀ ಗೋಡಂಬಿ ತಿಂತೀನಿ, ನಾನು ಬರೀ ಫ್ರೂಟ್ಸ್ ತಿಂತೀನಿ, ಈ ರೀತಿ ಆಗೋದಿಲ್ಲ. ಒಂದು ಸಮತೋಲಿತ ಆಹಾರ ಬೇಕಾಗತ್ತೆ ನಮಗೆ. ಸೊ ನಿಮ್ಮ ಫುಡ್ ಏನಿದೆ ಅದು ಬ್ಯಾಲೆನ್ಸ್ಡ್ ಇರಬೇಕು. ಎರಡನೇದು, ನೀವು ಆದಷ್ಟು ಈ ಶುಗರಿ ಫುಡ್ಡು, ಬಹಳ ಶುಗರ್ ಇರುವಂಥದ್ದು, ಬಹಳ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸು, ಈ ಮೈದಾ, ಈ ಬೇಕ್ರಿ ಐಟಮ್ಸು, ಈ ಬಿಸ್ಕೆಟ್ಸು, ಕೇಕ್ಸು, ಈ ಥರದ ಪ್ಯಾಕೆಟೆಡ್ ಫುಡ್ಸ್ ಏನಿರ್ತವೆ ಅವುಗಳನ್ನು ಆದಷ್ಟು ನೀವು ಕಡಿಮೆ ಮಾಡಬೇಕಾಗತ್ತೆ. ಯಾಕಂದರೆ ಅಲ್ಟಿಮೇಟ್ಲಿ ಇವೆಲ್ಲ ಕನ್ವರ್ಟ್ ಆಗೋದು ಯಾವುದಕ್ಕೆ, ಫ್ಯಾಟಿಗೇನೆ. ನೀವು ಕಾರ್ಬೋಹೈಡ್ರೇಟ್ಸನ್ನು ಹೆಚ್ಚಿಗೆ ತಿಂದರೆ ಅವೆಲ್ಲ ಕನ್ವರ್ಟ್ ಆಗೋದು ಲಾಸ್ಟ್ ಫ್ಯಾಟಿಗೆ. ನಿಮಗೆ ಬರ್ನ್ ಮಾಡೋದಕ್ಕಿಂತ ಹೆಚ್ಚಿಗೆ ನೀವು ತಿಂತಾ ಇದ್ದೀರಾ ಅಂದಾಗ ಅದು ಎಕ್ಸಸ್ ಕ್ಯಾಲರಿ ಹಾಕ್ಕೊಂಡು ನಿಮ್ಮ ಬಾಡಿ ಸ್ಟೋರ್ ಮಾಡುತ್ತೆ. ಆ್ಯಂಡ್ ಸ್ಟೋರ್ ಮಾಡಿದಾಗ ನಿಮ್ಮಲ್ಲಿ ಬೊಜ್ಜು ಅಥವಾ ಕೊಬ್ಬು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಎಸ್, ಒಂದು ಬ್ಯಾಲೆನ್ಸ್ಡ್ ಡಯಟ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಲೈಕ್ ಗುಡ್ ಫ್ಯಾಟ್ಸ್, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್, ನ್ಯೂಟ್ರಿಯೆಂಟ್ಸ್, ವೈಟಮಿನ್ಸ್, ಮಿನರಲ್ಸ್ ಇವೆಲ್ಲವೂ ನಿಮಗೆ ಬೇಕಾಗ್ತವೆ. ಮೂರನೇದು ಎಕ್ಸಸೈಸ್. ಎಕ್ಸಸೈಸ್ ಅಂದರೆ ಕಾರ್ಡಿಯೋ ಪ್ಲಸ್ ಸ್ಟ್ರೆಂತ್ ಟ್ರೈನಿಂಗ್. ಕಾರ್ಡಿಯೋ ಅಂದರೆ ನೀವು ವಾಕಿಂಗು, ರನ್ನಿಂಗು, ಜಂಪಿಂಗು, ಸ್ವಿಮ್ಮಿಂಗು ಇವೆಲ್ಲ ನಿಮ್ಮ ಹಾರ್ಟ್ ರೇಟನ್ನು ಯಾವ್ದು ಹೆಚ್ಚಿಗೆ ಮಾಡ್ತಾ ಇರುತ್ತೆ ಆ ಎಕ್ಸಸೈಸು ಪ್ಲಸ್ ಸ್ಟ್ರೆಂತ್ ಟ್ರೈನಿಂಗ್. ಸ್ಟ್ರೆಂತ್ ಟ್ರೈನಿಂಗ್ ಅಂದರೆ ವೇಟ್ಸನ್ನು ಎತ್ತೋದು. ಸೊ ಇವೆರಡೂ ಟೈಪ್ ಆಫ್ ಕಾಂಬಿನೇಷನ್ ಎಕ್ಸಸೈಸನ್ನು ಮಾಡಬೇಕು. ಇವೆರಡರಿಂದನೂ ನಿಮ್ಮ ಟೆಸ್ಟೋಸ್ಟಿರಾನ್ ಲೆವೆಲ್ ಹೆಚ್ಚಿಗೆ ಆಗುತ್ತೆ. ಆ್ಯಂಡ್ ಇದನ್ನು ನೀವು ಅಟ್ಲೀಸ್ಟ್ 3 to 4 times ಅ ವೀಕ್ ಮಾಡಬೇಕಾಗತ್ತೆ. ಮಿನಿಮಮ್ ಒಂದು 30 to 40 minutes ಪರ್ ಡೇ ಮಾಡಬೇಕು. ಆದಷ್ಟು ನೀವು ಮೂವ್ ಮಾಡ್ತಾ ಇರಬೇಕು, ಮೂವ್ಮೆಂಟ್ ಇರಬೇಕು. ಒಂದು ಕಡೆ ಕುತ್ಕೊಂಡಿರಬಾರ್ದು. ಆಕ್ಟಿವ್ ಆಗಿ ನೀವು ಆದಷ್ಟು ಎಷ್ಟು ನಿಮ್ಮ ಬಾಡಿಯನ್ನು ಮೂವ್ ಮಾಡ್ತೀರಾ ಅಷ್ಟು ನಿಮ್ಮ ಬಾಡಿ ಆಪ್ಟಿಮಲಿ ಫಂಕ್ಷನ್ ಮಾಡ್ತಾ ಇರುತ್ತೆ. ನಾಲ್ಕನೇ ಇಂಪಾರ್ಟೆಂಟ್ ಬಟ್ ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್ ಅಂತ ಹೇಳಿದರೆ ನಿದ್ದೆ. ನೀವು ಯಾವಾಗ ನಿದ್ದೆ ಮಾಡ್ತಾ ಇರ್ತೀರಾ ಆವಾಗಲೇ ಈ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಸೆಕ್ರೀಟ್ ಆಗ್ತಾ ಇರುತ್ತೆ. ಸೊ ನೀವು ನಿದ್ದೆ ಮಾಡೋದೇ 3-4 ತಾಸು, ಪಾರ್ಟಿ ಮಾಡಿದ್ದೇ 2 ಗಂಟೆ ತನಕ, ಆ್ಯಂಡ್ ಎದ್ದು ಹೋಗಬೇಕು ನೆಕ್ಸ್ಟ್ ಡೇ 6 ಗಂಟೆ 7 ಗಂಟೆಗೆ ಅಂದಾಗ ನಿಮಗೆ ಒಂದು ಕ್ವಾಲಿಟಿ ಸ್ಲೀಪ್ ಸಿಗ್ತಾ ಇರೋದಿಲ್ಲ. ನಿಮ್ಮ ಟೆಸ್ಟೋಸ್ಟಿರಾನ್ ಲೆವೆಲ್ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಸೊ ಈ ಟೆಸ್ಟೋಸ್ಟಿರಾನ್ ಆಸ್ ಮಚ್ ಆಸ್ 15% ಕಡಿಮೆ ಆಗ್ಬೋದು ನಿಮಗೆ ಸ್ಲೀಪ್ ಸರಿಯಾಗಿ ಸಿಗದೇ ಇದ್ದಾಗ. ಸೊ ಕ್ವಾಲಿಟಿ ಸ್ಲೀಪ್ ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಬಿಕಾಸ್ ಹಾರ್ಮೋನ್ ರಿಲೀಸ್ ಆಗೋದೇ ನೀವು ಮಲ್ಕೊಂಡಿದ್ದಾಗ ಡ್ಯೂರಿಂಗ್ ದ ಟೈಮ್ ಆಫ್ ಸ್ಲೀಪ್. ಸೊ ಸ್ಲೀಪ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸ್ಲೀಪ್ ಅಂತ ಹೇಳಿದಾಗ ನೆಕ್ಸ್ಟ್ ಬರುತ್ತೆ ಸ್ಟ್ರೆಸ್. ಈಗಿನ ಕಾಲದಲ್ಲಿ ನಮಗೆ ಸ್ಟ್ರೆಸ್ ಜಾಸ್ತಿ. ಸೊ ಸ್ಟ್ರೆಸ್ ಇಂದ ಕಾರ್ಟಿಸಾಲ್ ಹೆಚ್ಚಿಗೆ ಆಗುತ್ತೆ. ಕಾರ್ಟಿಸಾಲ್ ಹೆಚ್ಚಿಗೆ ಆದಾಗ ಟೆಸ್ಟೋಸ್ಟಿರಾನ್ ಕಡಿಮೆ ಆಗುತ್ತೆ.
ಸೊ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋದು ಈಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಟೆಸ್ಟಾಸ್ಟಿರಾನನ್ನು ಹೆಚ್ಚಿಗೆ ಮಾಡಲಿಕ್ಕೆ. ಸ್ಟ್ರೆಸ್ ಹೇಗೆ ಮ್ಯಾನೇಜ್ ಮಾಡಬೇಕು? ನನಗೆ ಸ್ಟ್ರೆಸ್ ಇವಿಷ್ಟೆಲ್ಲ ಸ್ಟ್ರೆಸ್ ಇದೆ, ನಾನು ಏನು ಮಾಡಲಿ? ಸ್ಟ್ರೆಸ್ ಎಲ್ಲರಿಗೂ ಇದ್ದೇ ಇರುತ್ತೆ, ಇರಲೇಬೇಕು. ಸೊ ಈ ಸ್ಟ್ರೆಸ್ಸನ್ನು ನಾವು ಹ್ಯಾಂಡಲ್ ಮಾಡಲಿಕ್ಕೆ, ಮ್ಯಾನೇಜ್ ಮಾಡಲಿಕ್ಕೆ ಕಲಿಬೇಕು. ಬೆಸ್ಟ್ ವೇ ಅಂದರೆ ಕ್ವಾಲಿಟಿ ನಿದ್ದೆ ಅಥವಾ ಆ್ಯಕ್ಟಿವಿಟೀಸ್ ವಿಚ್ ಕ್ಯಾನ್ ಇಂಪ್ರೂವ್ ಆರ್ ವಿಚ್ ಕ್ಯಾನ್ ಹೆಲ್ಪ್ ಯು ಟು ಹ್ಯಾಂಡಲ್ ಸ್ಟ್ರೆಸ್, ಅವುಗಳನ್ನು ಪ್ರಾಕ್ಟೀಸ್ ಮಾಡಿ. ಯೋಗ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ವಾಕ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು, ಒಂದು ಬುಕ್ ಓದೋದಿರ್ಬೋದು, ಮ್ಯೂಸಿಕ್ ಕೇಳೋದಿರ್ಬೋದು. ನಿಮಗೆ ಯಾವ್ದು ಸೇರುತ್ತೆ ಆ ಆ್ಯಕ್ಟಿವಿಟಿಯನ್ನು ಚೂಸ್ ಮಾಡಿ, ಬಟ್ ಟ್ರೈ ಟು ಮೇಕ್ ಎನ್ ಎಫರ್ಟ್ ಟು ರೆಡ್ಯೂಸ್ ದ ಸ್ಟ್ರೆಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಅಂತ ಹೇಳಿದರೆ ಸೂರ್ಯ ಕಿರಣಗಳನ್ನು ಪಡೆಯಿರಿ. ವೈಟಮಿನ್ ಡಿ ಕಡಿಮೆ ಆಗೋದು. ಈಗಿನ ಕಾಲದಲ್ಲಿ ನಾವು 10 ಜನರಿಗೆ ಟೆಸ್ಟ್ ಮಾಡಿದರೆ 8 ಜನರಲ್ಲಿ ವೈಟಮಿನ್ ಡಿ ಡೆಫಿಷಿಯಂಟ್ ಇರ್ತಾರೆ, ಇನ್ಸಫಿಷಿಯಂಟ್ ವೈಟಮಿನ್ ಡಿ ಬರುತ್ತೆ. ಯಾಕಂದರೆ ನಮಗೆ ಇಷ್ಟು ಸೂರ್ಯನ ಬೆಳಕಿದ್ದಾಗಲೂ ನಮಗೆ ನಮ್ಮ ಬಾಡಿಯಲ್ಲಿ ವೈಟಮಿನ್ ಡಿ ಆಗ್ತಾನೇ ಇರೋದಿಲ್ಲ. ಯಾಕಂದರೆ ನಮ್ಮ ಸನ್ ಎಕ್ಸ್ಪೋಜರೇ ಇಲ್ಲ. ನಾವೆಲ್ಲ ಫ್ಲ್ಯಾಟ್ಸಲ್ಲಿ ಇರ್ತೀವಿ, AC ಚೇಂಬರ್ಸಲ್ಲಿ ಕೆಲಸ ಮಾಡ್ತಿರ್ತೀವಿ. ಸೊ ಸನ್ ಎಕ್ಸ್ಪೋಜರೇ ಇರೋದಿಲ್ಲ. ಒಂದು 15 ನಿಮಿಷ ನಿಮಗೆ ಸನ್ ಎಕ್ಸ್ಪೋಜರ್ ಆದರೂ ಎವ್ರಿ ಡೇ, ದ್ಯಾಟ್ ವಿಲ್ ಇಂಪ್ರೂವ್ ಯುವರ್ ಟೆಸ್ಟಾಸ್ಟಿರಾನ್ ಲೆವೆಲ್. ಸೊ ಆದಷ್ಟು ಸ್ವಲ್ಪ ಔಟ್ಡೋರ್ಸಲ್ಲಿ ಹೋಗಿ ಒಂದು ಸ್ವಲ್ಪ ಸನ್ ಎಕ್ಸ್ಪೋಸ್ ಪಡೆಯಲಿಕ್ಕೆ ಟ್ರೈ ಮಾಡಿ. ಬಿಕಾಸ್ ವೈಟಮಿನ್ ಡಿ ಈಸ್ ಒನ್ ಆಫ್ ದ ವೈಟಮಿನ್ ವಿಚ್ ವಿಲ್ ಬೂಸ್ಟ್ ಯುವರ್ ಟೆಸ್ಟಾಸ್ಟಿರಾನ್. ಸೊ ಸನ್ಲೈಟ್ ಎಕ್ಸ್ಪೋಜರ್ ಟು ಸನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕೆಲವೊಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಲೈಕ್ ಜಿಂಕ್ ಎಕ್ಸೆಟ್ರಾ ಬಹಳ ಇಂಪಾರ್ಟೆಂಟ್ ಇರ್ತವೆ ಈ ಟೆಸ್ಟಾಸ್ಟಿರಾನಿನ ಪ್ರೊಡಕ್ಷನ್ನಿಗೆ, ಸಿಂಥಸಿಸ್ಸಿಗೆಲ್ಲ. ಆ ಥರದ ಫುಡ್ಗಳನ್ನು ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಸೊ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿರ್ತವೆ ನಾವು ಬಹಳಷ್ಟು ಸಲ ನೆಗ್ಲೆಕ್ಟ್ ಮಾಡ್ತಿರ್ತೀವಿ. ಈಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದರೆ ಜಿಂಕ್ ಇರ್ಬೋದು, ಮ್ಯಾಗ್ನೀಷಿಯಮ್ ಇರ್ಬೋದು, ವೈಟಮಿನ್ಸ್ ಇರ್ಬೋದು, ಟ್ರೇಸ್ ಮಿನರಲ್ಸ್ ಇರ್ಬೋದು. ಇವೆಲ್ಲ ಏನಾಗ್ತವೆ ಈ ಡಯಟಲ್ಲಿ ಕೆಲವೊಮ್ಮೆ ಸಿಗತ್ತೆ, ಕೆಲವೊಮ್ಮೆ ನಮ್ಮ ಡಯಟ್ ಆಗಿರೋದೇ ಇಲ್ಲ, ಎಲ್ಲಿ ನಾವು ಇವುಗಳನ್ನು ತಿನ್ಬೋದು. ಸೊ ಸಪ್ಲಿಮೆಂಟ್ಸ್ ಏನಿರ್ತವೆ ಈ ಮಲ್ಟಿ ವೈಟಮಿನ್ ಟ್ಯಾಬ್ಲೆಟ್ಸು, ಈ ಟ್ರೇಸ್ ಎಲಿಮೆಂಟ್ಸಿನ ಟ್ಯಾಬ್ಲೆಟ್ಸು ಎಕ್ಸೆಟ್ರಾ, ಇವು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾ ಇರ್ತವೆ. ಸೊ ಅದೇ ರೀತಿ ನೀವು ನಿಮ್ಮ ಈ ಡಯಟಲ್ಲಿ ಚೇಂಜಸನ್ನು ಮಾಡಿಕೊಂಡು ಆ್ಯಂಡ್ ಆಲ್ಸೋ ಈ ರೀತಿ ಸಪ್ಲಿಮೆಂಟ್ಸನ್ನು ತೆಗೆದುಕೊಳ್ಳೋದ್ರಿಂದ ಸಹ ನಿಮ್ಮ ಟೆಸ್ಟಾಸ್ಟಿರಾನಿನ ಲೆವೆಲ್ ಹೆಚ್ಚಿಗೆ ಆಗ್ಬೋದು. ಈ ಗಂಡಸರಲ್ಲಿ ಒಳ್ಳೆಯ ಸಪ್ಲಿಮೆಂಟ್ಸ್ ಯಾವುದು, ಯಾವ್ಯಾವ ಸಪ್ಲಿಮೆಂಟ್ಸನ್ನು ಮೆನ್ ತೆಗೆದುಕೊಳ್ಬೇಕು, ಇದ್ರ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ, ನೀವು ಅದನ್ನು ಸಹ ರೆಫರ್ ಮಾಡ್ಕೊಳ್ಳಿ. ಸೊ ಎಸ್, ಜಿಂಕ್, ಮ್ಯಾಗ್ನೀಷಿಯಮ್ ಈ ಥರದ ಸಪ್ಲಿಮೆಂಟ್ಸನ್ನು ಸಹ ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಬೇಕು. ಇದು ಫ್ರೂಟ್ಸು, ವೆಜಿಟೇಬಲ್ಸು, ಈ ಬೀಜಗಳು, ಫ್ಲಾಕ್ಸ್ ಸೀಡ್ಸು, ನಿಮ್ಮ ಈ ಪಂಪ್ಕಿನ್ ಸೀಡ್ಸು, ಇವೆಲ್ಲದರಲ್ಲೂ ಇದು ಅವೈಲೇಬಲ್ ಇರುತ್ತೆ. ಅದರ್ವೈಸ್ ಅಟ್ಲೀಸ್ಟ್ ಸಪ್ಲಿಮೆಂಟ್ ತೆಗೆದುಕೊಂಡಾದರೂ ನೀವು ಈ ಟ್ರೇಸ್ ಎಲಿಮೆಂಟ್ಸನ್ನು ನಿಮ್ಮ ಡಯಟಲ್ಲಿ ಬೂಸ್ಟ್ ಮಾಡ್ಕೊಳ್ಬಹುದು. ಇನ್ನೊಂದು ಸಪ್ಲಿಮೆಂಟ್ ನಾನು ಹೇಳ್ತೇನೆ, ಅದು ಅಶ್ವಗಂಧ. ಅಶ್ವಗಂಧ ಎಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಬಹಳ ಹೆಲ್ಪ್ಫುಲ್ ಆಗಿರುತ್ತೆ ಆ್ಯಂಡ್ ಒಂದು ಒಳ್ಳೆಯ ಸಪ್ಲಿಮೆಂಟ್. ಇದು ಕಾರ್ಟಿಸಾಲ್ ಲೆವೆಲನ್ನು ಸಹ ಕಡಿಮೆ ಮಾಡುತ್ತೆ ಆ್ಯಂಡ್ ಇದರಿಂದ ಟೆಸ್ಟಾಸ್ಟಿರಾನ್ ಲೆವೆಲ್ ಸಹ ಹೆಚ್ಚಿಗೆ ಆಗುತ್ತೆ. ಸಪ್ಲಿಮೆಂಟೇಷನಲ್ಲಿ ನೀವು ಅಶ್ವಗಂಧವನ್ನು ಸಹ ತೆಗೆದುಕೊಳ್ಬೋದು ಟು ಬೂಸ್ಟ್ ಯುವರ್ ಟೆಸ್ಟಾಸ್ಟಿರಾನ್. ಜಿಂಜರ್, ಈ ಶುಂಠಿ ಏನಿರುತ್ತೆ ಅದು ಸಹ ಈ ಟೆಸ್ಟಾಸ್ಟಿರಾನ್ ಪ್ರೊಡಕ್ಷನನ್ನು ಹೆಚ್ಚಿಗೆ ಮಾಡುತ್ತೆ ಆ್ಯಂಡ್ ಬರೀ ಟೆಸ್ಟಾಸ್ಟಿರಾನ್ ಮಾತ್ರ ಅಲ್ಲ, ನಿಮ್ಮ ಹಾರ್ಟಿನ ಹೆಲ್ತಿಗೆ, ನಿಮ್ಮ ಜಾಯಿಂಟಿನ ಹೆಲ್ತಿಗೂ ಸಹ ಇದು ಇಂಪಾರ್ಟೆಂಟ್ ಇರುತ್ತೆ. ಸೊ ಆ್ಯಂಟಿ ಆಕ್ಸಿಡೇಟಿವ್ ಇದು, ಎಸ್, ಆ್ಯಂಡ್ ದ್ಯಾಟ್ ಆಲ್ಸೋ ಈಸ್ ಶೋನ್ ಟು ಬೂಸ್ಟ್ ಯುವರ್ ಟೆಸ್ಟಾಸ್ಟಿರಾನ್. ಬಹಳಷ್ಟು ಅದರ್ ಸಪ್ಲಿಮೆಂಟ್ಸ್ ಸಹ ಇದ್ದಾವೆ ಯಾವುದು ನಿಮ್ಮ ಟೆಸ್ಟಾಸ್ಟಿರಾನನ್ನು ಬೂಸ್ಟ್ ಮಾಡ್ಬೋದು, ಲೈಕ್ ಶಿಲಾಜಿತ್, ಎಲ್ಆರ್ಜಿನಿನ್ ಎಕ್ಸೆಟ್ರಾ. ಅವುಗಳನ್ನು ಸಹ ನೀವು ನಿಮ್ಮ ರುಟೀನಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಸೊ ಬೇಸಿಕಲಿ ನೀವು ನಿಮ್ಮ ಡಯಟ್, ನಿಮ್ಮ ಎಕ್ಸಸೈಸ್, ಸ್ಟ್ರೆಸ್, ಸ್ಲೀಪ್, ವೈಟಮಿನ್ ಡಿ, ಜಿಂಕ್, ಮ್ಯಾಗ್ನೀಷಿಯಮ್, ಅಶ್ವಗಂಧ, ಶಿಲಾಜಿತ್ ಇವೆಲ್ಲವನ್ನ ನಿಮ್ಮ ಓವರಾಲ್ ಸಪ್ಲಿಮೆಂಟೇಷನನ್ನು ನೀವು ತೆಗೆದುಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಇವು ನಿಮ್ಮ ಟೆಸ್ಟಾಸ್ಟಿರಾನ್ ಲೆವೆಲನ್ನು ಬೂಸ್ಟ್ ಮಾಡ್ತಾ ಇರ್ತವೆ. ಅದರ ಜೊತೆಗೆ ಈ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ, ಸೊ ದ್ಯಾಟ್ ಅದರಲ್ಲಿ ಈ BPAs ಏನಿರ್ತವೆ ಅವು ಟೆಸ್ಟಾಸ್ಟಿರಾನ್ ಕಡಿಮೆ ಮಾಡ್ತವೆ ಅಂತ ಪ್ರೂವನ್ ಇದ್ದಾವೆ. ಸೊ ಅವುಗಳನ್ನು ನೀವು ಕಡಿಮೆ ಮಾಡ್ಬೋದು, ನಿಮ್ಮ ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡ್ಕೊಳ್ಬೋದು. ಆದಷ್ಟು ನೀವು ನಿಮ್ಮ ಈ ಒಬೇಸಿಟಿ, ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದು, ಆಲ್ರೆಡಿ ನಿಮಗೆ ಶುಗರ್, BP ಇದೆ ಅಂತ ಹೇಳಿದರೆ ಅವುಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು, ಇವೆಲ್ಲವೂ ಸಹ ಟೆಸ್ಟಾಸ್ಟಿರಾನನ್ನು ಇನ್ಕ್ರೀಸ್ ಮಾಡಲಿಕ್ಕೆ, ಬೂಸ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ. ಆ್ಯಂಡ್ ನಾಟ್ ಟು ಫಾರ್ಗೆಟ್ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್.
ಧೂಮಪಾನ ಮತ್ತು ಮದ್ಯಪಾನ ಇದು ಜಸ್ಟ್ ನಿಮ್ಮ ಟೆಸ್ಟೋಸ್ಟಿರೋನಿಗೆ ಮಾತ್ರವಲ್ಲ, ಓವರ್ ಆಲ್ ಬಾಡಿಗೆ ಇದು ಡ್ಯಾಮೇಜನ್ನು ಮಾಡ್ತಾ ಇರುತ್ತೆ. ಸೊ ಟೆಸ್ಟೋಸ್ಟಿರೋನ್ ನಾವು ಮೂವೀಸಲ್ಲಿ ಹೇಗೆ ತೋರಿಸ್ತಾ ಇರ್ತೇವೆ, ಒಂದು ಮ್ಯಾಚೋ ಮ್ಯಾನಿಗೆ ಸ್ಮೋಕ್ ಮಾಡ್ಕೊಂಡು ಬಂದಾಗ ಕುಡಿದ್ರೆ ಅವನು ಮ್ಯಾಚೋ ಮ್ಯಾನ್ ಆಗೋದಿಲ್ಲ. ಆ್ಯಕ್ಚುಲಿ ಅದು ಟೆಸ್ಟೋಸ್ಟಿರೋನನ್ನು ಕಡಿಮೆ ಮಾಡ್ತಾ ಇರುತ್ತೆ. ಸೊ ನಿಮ್ಮ ಟೆಸ್ಟೋಸ್ಟಿರೋನ್ ಲೆವೆಲನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ಹ್ಯಾಬಿಟ್ಸನ್ನು ಸಹ ನೀವು ಬಿಡಬೇಕಾಗತ್ತೆ ಅಥವಾ ಬಹಳ ಕಡಿಮೆ ಮಾಡಬೇಕಾಗತ್ತೆ. ಸೊ ದೀಸ್ ವೇರ್ ಫ್ಯೂ ನ್ಯಾಚುರಲ್ ವೇಸ್ ಹೇಗೆ ನೀವು ನಿಮ್ಮ ಟೆಸ್ಟೋಸ್ಟಿರೋನನ್ನು ಹೆಚ್ಚಿಗೆ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.